ಹಲೋ ಫ್ರೆಂಡ್ಸ್, ದಿನದಿಂದ ದಿನಕ್ಕೆ ಡಿ ಬಾಸ್ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಹೌದು, ಅವರು ಜೈಲಿಗೆ ಹೋಗಿ ಬಂದ ನಂತರ ಅಭಿಮಾನಿಗಳು ಕಡಿಮೆ ಆಗುತ್ತಾರೆ ಅಂತ ಎಲ್ಲರೂ ಭಾವಿಸಿದರು. ಆದರೆ ಈಗ ಉಲ್ಟಾ ಆಗಿದೆ. ಹೌದು, ಅವರ ಅಭಿಮಾನಿಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿದೆ. ಇವರ ಹೆಸರಲ್ಲೇ ಒಂದು ತಾಕತ್ತು ಇದೆ. ಇವರು ನಡ್ಕೊಂಬರ್ತಾ ಇದ್ದರೆ ಸುತ್ತಮುತ್ತ ಜನ ಮುಗಿ ಬೀಳುತ್ತಾರೆ. ಹೌದು, ಇವರನ್ನು ಒಮ್ಮೆ ನೋಡಿದರೆ ಸಾಕು ಅಂತ ಎಷ್ಟೊಂದು ಅಭಿಮಾನಿಗಳು ಕಾದು ಕೂತಿರ್ತಾರೆ. ಇದು ಡಿ ಬಾಸ್ ದರ್ಶನ್ ಅವ್ರಿಗೆ ಇರುವ ಕ್ರೇಜ್. ಇವರ ನೇರ ನಡತೆ ಹಾಗೂ ಇವರ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ. ಯಾವುದೇ ಕಾರಣಕ್ಕೂ ಕೂಡ ಅವರ ಅಭಿಮಾನಿಗಳು ಇವರನ್ನು ಬಿಟ್ಟು ಕೊಡಲ್ಲ. ಇವರ ಹೆಸರನ್ನು ಎತ್ತಿ ಮೆರೆಸುತ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಅನೌನ್ಸ್ಮೆಂಟ್ ಆಗಿದೆ. ಹೌದು, ಹನುಮಂತ ವಿನ್ನರ್ ಆಗಿದ್ದಾನೆ ಹಾಗೂ ಅವನ ಗೆಲುವನ್ನು ಡಿ ಬಾಸ್ ಅಭಿಮಾನಿಗಳಿಗೆ ಅರ್ಪಿಸಿದ್ದಾನೆ. ಹನುಮಂತ ಗೆದ್ದಿರುವ ವಿಷಯ ತಿಳಿದು ಡಿ ಬಾಸ್ ದರ್ಶನ್ ಅವರು ಕೂಡ ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದಾರೆ. ಹಾಗೂ ಹನುಮಂತನ ಬಡತನವನ್ನು ನೋಡಿದ ಡಿ ಬಾಸ್ ದರ್ಶನ್ ಅವರು ನಾನೇ ನಿನಗೆ ಸಿನಿಮಾ ಅವಕಾಶ ಕೊಡಿಸುತ್ತೇನೆ ಅಂತ ಭರವಸೆಯನ್ನು ನೀಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಸ್ಯಾಂಡಲ್ವುಡ್ನಲ್ಲಿ ಡಿ ಬಾಸ್ ಅವರ ಹವಾ ಯಾವ ಲೆವೆಲ್ಗೆ ಇದೆ ಅಂತ. ಅವರು ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ಹನುಮಂತನಿಗೆ ಸಿನಿಮಾ ಅವಕಾಶ ಸಿಗುತ್ತೆ. ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.